ಚಂದವ ಇವರೇನೆ ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು ಆ ಕರ್ಣನಂತೆ ನಿಧಾನಿಯಾದೆ ಆ ಕರ್ಣನಂತೆ ನಿಧಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆ ಕರ್ಣನಂತೆ. ಮೆಲ್ಲಗೆ ಬನ್ನಿ ಅಮ್ಮ, ತಾಯಿ ಜಗಜ್ಜನನಿ. ಏನಮ್ಮ ನಿನ್ನ ವಿಚಿತ್ರ ಲೀಲೆ. ಬಡತನದಲ್ಲಿ ಬಳಲಿ ಬೆಂದ ಜೀವಿಗಳಿಗೆ ಸಂಜೀವಿನಿಯಂತೆ ಸಂತೋಷದ ಬೆಳಕನ್ನ ಚೆಲ್ಲಿ ಅನುಭವಿಸಬೇಕು ಎನ್ನುವಷ್ಟರಲ್ಲಿ ಆ ಸಂತೋಷವನ್ನೇ ಕಸಿದುಕೊಂಡೇ ಇಲ್ಲ. ನಿನಗೆ ಕರುಣೆಯೇ ಇಲ್ವೇ? ಇಲ್ಲ, ಅದಕ್ಕೆ ನೀನು ದೇವರಲ್ಲ, ಬರೀ ಕಲ್ಲು. ಹಾಗೆನ್ನ ಬೇಡ ಗಂಗಾ, ಹಾಗೆನ್ನ ಬೇಡ. ದೇವರಿಗಂದು ಏನು ಪ್ರಯೋಜನ? ಇಡೀ ಸಮಾಜದ ಚಿತ್ರಣವೇ ಬದಲಾಗಿರುವಾಗ ಆ ದೇವರಿಗಂದು ಏನು ಪ್ರಯೋಜನ? ನಾವೀಗ ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತ ಒಂದು ತಿಳಿಯೋದಾಗಿದೆ ರೀ, ಒಂದು ತಿಳಿಯೋದಾಗಿದೆ. ಕೂಡಿ ಬಿದ್ದ ಗಾಳಿಗೊಂದು ಕಲ್ಲು ಎನ್ನುವ ಹಾಗೆ ಇರಲು ಆಶ್ರಯವಿಲ್ಲ. ಎಲ್ಲೆಂದರಲ್ಲಿ ಮಲಗಲು ಹೋದ್ರೆ ಪೊಲೀಸ್ನವರ ಕಾಟ, ಕೈಯಲ್ಲಿ ಕಾಸಿಲ್ಲ. ಕೆಟ್ಟ ಹೊತ್ತಿನಲ್ಲಿ ನಿಮ್ಮ ಅಮೂಲ್ಯವಾದ ಕಣ್ಣುಗಳನ್ನೇ ಕಳೆದುಕೊಂಡು ಬಿಟ್ರಿ. ಮನೆ ಮನೆ ಕೆಲಸಕ್ಕಿಡೋದಕ್ಕೋದ್ರೆ ಯಾರು ಕೂಡ ಕೆಲಸ ಕೊಡ್ತಾರೆ, ಯಾರು ಕೆಲಸ ಕೊಡ್ತಾ ಇಲ್ಲ. ಹೀಗಾದ್ರೆ ಹಸಿಮಣ್ಣ ಹೇಗ್ರೆ ತಡೆದುಕೊಳ್ಳೋದು? ಹೇಗೆ? ಗಂಗಾ, ಸಮಾಧಾನ ಮಾಡಿಕೋ ಗಂಗಾ, ಸಮಾಧಾನ ಮಾಡಿಕೋ. ನನ್ನ ಮನೆ ಬೆಳಗಲು ಬಂದು ನೀನು ಅದಾವ ಸುಖ ಕಂಡೆ ನನ್ನ ಬಡತನದ ಜೀವನದಲ್ಲಿ ಬರೀ ಉಪವಾಸ ವನವಾಸ ಇದನ್ನೇ ಅನುಭವಿಸಿ ಬಂದೆ. ಆಗಿನ ಪರಿಸ್ಥಿತಿಯೇ ಬೇರೆ ಇತ್ತು, ಮುಂದೆ ಕನಸಿತ್ತು, ಮುಂದಿನ ಬಾಳಿನಲ್ಲಿ ಬೆಳಕು ಕಾಣೋ ಆಸೆ ಇತ್ತು ರೀ. ಆದ್ರೆ ಆಸೆ ಕಬರಿ ಹೋದ ಮೇಲೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ನನ್ನಿಂದ ಹಾಕಿಲ್ಲ ರೀ, ನನ್ನಿಂದ ಹಾಕಿಲ್ಲ. ಸಾಕಲಾರದೆನ್ನನೆ ಏಕೆ ಹುಟ್ಟಿಸಿದಿ, ಏಕೆ ಹುಟ್ಟಿಸಿದಿ ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ.
ಶಿವನೇ ಕಾಸೊಂದು ನೀಡು ಶಿವನೇ ಈ ನಮ್ಮ ನಾಡಿನಲ್ಲಿ ನಗನೂರ ಗ್ರಾಮದಲ್ಲಿ ಈ ನಮ್ಮ ನಾಡಿನಲ್ಲಿ ನಗನೂರ ಗ್ರಾಮದಲ್ಲಿ ಬಂಗಾರ ಬೆಳೆಯುವಲ್ಲಿ ಬೇಕೆಂದು ಬೇಡಲಿ ಬೇಕೆಂದು ಬೇಡಲಿ ಕೊಡವಾದ ಬಾಳಲಿ ಕೈ ತುಂಬ ನೀಡಲಿ ಕೊಡವಾದ ಬಾಳಲಿ ಕೈ ತುಂಬ ನೀಡಲಿ ಆಸೆ ಈಡೇರಲಿ ಜೊತೆಗಾಗಿ ಬಾಳಲಿ ಓ ಅಯ್ಯ ಅಮ್ಮಯ್ಯ ಧರ್ಮನಿ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಓ ಅಯ್ಯ ಅಮ್ಮಯ್ಯ ಧರ್ಮನಿ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಏನು ರೈತ ಸಂಘದ ಅಧ್ಯಕ್ಷನಾದ ವೀರಭದ್ರನವರೇ, ಹೇಗಿದ್ದೀರಾ? ಈ ರಾಜ್ಯದ ಸಚಿವರನ್ನು ಎದುರು ಹಾಕಿಕೊಳ್ಳುವೆಯಾ? ಅದುವೇ ಈ ಪರಿಣಾಮ. ಇದುವೇ ದುಷ್ಟರ ಸಾಮ್ರಾಜ್ಯ. ಏನು ವೀರಭದ್ರನವರೇ, ಎಲ್ಲ ಕ್ಷೇಮವೇ? ಹೇಗಿದೆ ನಿನ್ನ ರೈತ ಸಂಘದ ಮೀಟಿಂಗ್ಗಳು? ನಮ್ಮನ್ನು ಎದುರು ಹಾಕಿಕೊಂಡರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ನಿನಗಿನ್ನು ಈ ರಸ್ತೆ ಫುಟ್ಪಾತೇ ಗತಿ. ಮಿಸ್ಟರ್ ವೀರಭದ್ರ, ಎಲ್ಲಿಯಾಯಿತು ನಿನ್ನ ವೀರ ಪರಶುರಾಮನ ಪಡ್ಡಲಿ? ನಿನ್ನ ಚಾಲೆಂಜ್ಗೆ ತಕ್ಕ ಉತ್ತರ ಸಿಕ್ಕಿರಬೇಕಲ್ಲ. ಇನ್ನು ಮುಂದೆ ತರಲೆ ಮಾಡಿದ್ರೆ ಎನ್ಕೌಂಟರ್ ಮಾಡಿ ಬಿಸಾಕ್ ಬಿಡ್ತಾನೆ ಮಗನೇ. ನೋಡಿ ವೀರಭದ್ರನ್ನ ದೊಡ್ಡವ್ರ ಜೋಡಿ ಯಾಕೆ ಸೊಳಗ್ ಗುದ್ದಾಡಕ್ ಹೋಗಿದ್ವು ತಮ್ಮ? ನಿನ್ನ ಕೈಯಾಗ ಕೈಟಿ ಕೊಟ್ಟು ಹೇಳಿ ಓಪ್ಪ. ಈಗ ನೋಡಿ ಏನಾತ ಈಗ ನಿನ್ನ ಪರಿಸ್ಥಿತಿ. ನೋಡಿದ್ರೇನ್ರಿ ಈ ದುಷ್ಟರ ದುರಹಂಕಾರಣ? ನೀವೇನು ಚಿಂತೆ ಮಾಡಬೇಡಿ. ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರು ನಿಮ್ಮ ಕಣ್ಣುಗಳನ್ನ ನಾನ್ ಸರಿ ಮಾಡ್ತೀನಿ. ನಮ್ಮಂತವರು ಬೀದಿಗೆ ಬಿದ್ದಾಗ ಈ ಸಮಾಜದ ಅಣ್ಣ ತಮ್ಮಂದ್ರು ಅದನ್ನ ನೋಡಿಯೂ ಸುಮ್ಮನಿರ್ತಾರ? ನಮಗೆ ಸಹಾಯ ಮಾಡಿ ಮಾಡ್ತಾರೆ ರೀ, ಸಹಾಯ ಮಾಡಿ ಮಾಡ್ತಾರೆ. ಗಂಗಾ, ನನಗೆ ತುಂಬಾನೇ ಆಯಾಸ ಆಗ್ತಿದೆ ಕಣೆ. ಎಲ್ಲಿ ಆದರೂ ನನ್ನನ್ನ ಗಿಡದ ನೆರಳಿಗೆ ಕರೆದುಕೊಂಡು ಹೋಗುವ. ವೀರಭದ್ರನ, ನನಗೆ ಎಂತ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಿದ್ರಿ, ನಿಮಗೆ ಎಂತ ಪರಿಸ್ಥಿತಿ ರೀ? ಬನ್ನಿ ನಮ್ಮ ಮನೆಗೆ ಹೋಗೋಣ. ಬೇಡ ತಮ್ಮ, ಬೇಡ. ಒಂದೇ ತಾಯಿಯ ರಕ್ತ ಹಚ್ಚಿಕೊಂಡು ಹುಟ್ಟಿದ ತಮ್ಮನೇ ಮನೆಯಿಂದ ಹೊರ ನಡೆಯುವಾಗ ಯಾರು ಏನು ಅಂತ ಕೇಳದೆ ನಮ್ಮನ್ನು ಹೊರ ಬಿಟ್ಟ. ಅಂದಾಗ ಬೇಡ ತಮ್ಮ, ಬೇಡ. ಇರಲಿ ಬಾರಣ್ಣ, ಇಂಥ ಸಮಯದಲ್ಲಿ ಅಂತ ಮತ್ತೆ ಹೋಗೋಣ. ಅನುರಾಗ ಅರಳಿ ಹೂವಾಗಲಿ ಬಲಿ ಬೇಡ ಬೀರುವ ಹೃದಯಾಗಲಿ. ಅನುರಾಗ ಅರಳಿ ಹೂವಾಗಲಿ ಪರಿಮಳ ಬೀರುವ ಹೃದಯಾಗಲಿ. ಆ
ನೀವೇ ತೊಲಗಿದವು ನನ್ನನ್ನೇ ಆಟ ಆಡಿಸಲು ಬಂದಿದ್ದಾರೆ. ಈ ನಾಟಕದ ಖಳನಾಯಕಿ ನಾನೇ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗ್ಬೇಕು? ನನ್ನನ್ನು ಎದುರು ಹಾಕಿಕೊಂಡ್ರೆ ಏನಾಗುತ್ತದೆ ನಿಮ್ಮ ಜೀವನ? ಹಲೋ ಕಾವೇರಿ ಮೇಡಮ್, ಹೇಗಿದ್ದೀರಾ? ಏಯ್, ನೀನೇಕೆ ಇಲ್ಲಿಗೆ ಬಂದಿಯೋ? ಈ ರಸ್ತೆಯನ್ನು ನಿಮ್ಮ ಅಪ್ಪನದ? ನಿನ್ನ ಕ್ಷೇಮ ಸಮಾಚಾರ ವಿಚಾರಿಸಬಾರ್ದ? ನನ್ನ ಬಗ್ಗೆ ವಿಚಾರ ಮಾಡಲು ನೀನ್ ಯಾರು? ದಿ ಗ್ರೇಟ್ ಬಿಸಿನೆಸ್ ಧನಿ ಕಂಪನಿಯ ಪಾಲುದಾರ ಧನರಾಜ್ ರವರ. ನೀನು ಕೇಳಿದ್ದಕ್ಕೆಲ್ಲ ಉತ್ತರ ಕೊಡಲು ನೀನೇನು ಕಾಲೇಜ್ ಲೆಕ್ಚರ್ನೂ ಅಲ್ಲ, ನಾನೇನು ಕಾಲೇಜ್ ಸ್ಟೂಡೆಂಟ್ನೂ ಅಲ್ಲ. ನಿಲ್ಲು ಕಾವೇರಿ, ಹೀಗೇಕೆ ಅವಸರ ಮಾಡುವೆ? ನಿನ್ನೊಂದಿಗೆ ಮಾತನಾಡುವುದು ತುಂಬಾನೇ ಇದೆ. ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವುದು ತುಂಬಾನೇ ಇದೆ. ಇಂದೊಂದು ದಿನ ನಾನಾಡಿದ ಮಾತು ನಿನಗೆ ನೆನಪಿರಬೇಕಲ್ಲವೇ? ನೀ ಯಾರನ್ನೇ ಪ್ರೀತಿಸಿ ಮದುವೆಯಾಗು, ನನ್ನದೇನೂ ಅಭ್ಯಂತರವಿಲ್ಲ ಅಂತ. ನೋಡು ಸುಂದರ್, ನಾನೀಗ ಮತ್ತೊಬ್ಬರ ಹೆಂಡತಿ. ನನ್ನ ಮೇಲೆ ಆಸೆ ಇದ್ರೆ ಅದನ್ನು ಬಿಟ್ಟು ಬಿಡು. ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಬಿಟ್ಟು ಬಿಡು. ಬಿಡುವುದು ಸುಲಭದ ಮಾತಲ್ಲ ಕಾವೇರಿ. ಯೌವನದ ಮದದಲ್ಲಿ ನನ್ನ ಕಾಮದ ಕ್ರೋಧಾಗ್ನಿ ಒತ್ತಿ ಉರಿಯುತ್ತಿದೆ. ಅದನ್ನು ತಣಿಸುಬಾರೆ. ನಾನೆಷ್ಟೇ ತಿಳಿಸಿ ಹೇಳಿದ್ರು ಕೂಡ ನೀವು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅಂದ ಮೇಲೆ ನಾವಿಲ್ಲಿ ಬದುಕ್ತಾ ಇರೋದು ಈ ಸಮಾಜದಲ್ಲಿ ಅನ್ನೋದು ಮಾತ್ರ ನೀವು ಮರೆಯಬೇಡಿ. ಸಮಾಜ ಸಮಾಜ ಸಮಾಜ, ಇದನ್ನು ಕೇಳಿ ಕೇಳಿ ನನ್ನ ಕಿವಿಗಳು ತೂತು ಬಿದ್ದಿವೆ. ಈ ಸಮಾಜದ ಎಲ್ಲಿದೆ ಆ ನಿನ್ನ ಹಾಳು ಸಮಾಜ? ಎದ್ದು ನಿಂತ್ರೆ ಕಾಲು ಹಿಡಿತಾರೆ, ಜೊಟ್ಟು ಹಿಡಿದ್ರೆ ಪಾತಾಳಕ್ಕೆ ತುಳಿತಾರೆ. ಇದೇ ನಿತ್ಯ ನಡೆಯುವ ಸಮಾಜ. ಸುಮ್ಮನೆ ಈಗ ಕಾಲ ಹರಣ ಮಾಡಬೇಡ. ಬಾ. ಆಹಾ, ಇಂದು ತೀರಿತು ನನ್ನ ಛಲ. ಕಾವೇರಿ, ಅಂದಿನಿಂದ ನನ್ನನ್ನು ಎಷ್ಟೊಂದು ಗೋಳಲಿದೆಯಲ್ಲ, ಇವತ್ತು ತಿಳಿತು ತಾನೇ ಈ ಸುಂದರ್ ರಾಜ್ ಯಾರು ಅಂತ. ಬರ್ತೇನೆ. ಹೋಯ್ತು ನನ್ನ ಶೀಲ, ಹೋಯ್ತು ನನ್ನ ಮಾನ, ಹೋಯ್ತು. ಹೆಣ್ಣಿಗೆ ಶೀಲನೇ ಶೃಂಗಾರ, ಗಂಡಿಗೆ ಬುದ್ಧಿನೇ ಬಂಗಾರ ಅಂತ ಹೇಳ್ತಾರೆ. ಯಾರಿಗೋ ಬುದ್ಧಿ ಕಲಿಸೋದಕ್ಕೆ ಹೋಗಿ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಬಿಟ್ಟ. ಶೀಲ ಕಳೆದುಕೊಂಡ ನನ್ನಂತ ಹೆಣ್ಣು, ಶೀಲ ಕಳೆದುಕೊಂಡ ನನ್ನಂತ ಹೆಣ್ಣು ನನ್ನ ಗಂಡನಿಗೆ ಹೇಗೆ ಮುಖ ತೋರಿಸ್ಲಿ? ನಾನು ಇಲ್ಲ, ನಾನು ಬದುಕಬಾರ್ದು. ನಾನು ಖಂಡಿತವಾಗಿಯೂ ಬದುಕಬಾರ್ದು. ನಾನು ಸಾಯಲೇಬೇಕು. ಈ ಸಮಾಜದ ಬಗ್ಗೆ ಯೋಚಿಸುವ ಹೆಣ್ಣೆ, ನೀನು ಹೇಗಿದ್ದರೂ ಚುಚ್ಚು ಮಾತನಾಡುವ ಹಾಳಾದ ಈ ಸಮಾಜದ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸಿಕೊಳ್ತೇವೆ? ಹಾಗಾದ್ರೆ ನಾನು ಬದುಕ್ಲೆ? ನಾನು ಬದುಕಿದ್ದೆ ಆದ್ರೆ ಈ ಸಮಾಜ ನನ್ನನ್ನು ಕ್ಷಮಿಸುವುದಾ? ಪಿಶಾಚಿ, ಬದುಕುತ್ತೀಯಾ? ಕಾವೇರಿ, ಜಗದ ಜನರ ಕಣ್ಣಿಗೆ ಮಣ್ಣೆರಚಿ ಬಾಳಿದರು ನಿನ್ನ ಮನಸ್ಸಿನ ಶತ್ರುವಿಗೆ ಏನು ಉತ್ತರ ಕೊಡುವೆ? ಹಾಗಾದ್ರೆ ನಾನು ಬದುಕಲೆ?
ಕಾವೇರಿ ಸಾಯುತ್ತೀಯ? ಮರಳಿ ಮರಳಿ ಹುಟ್ಟಿ ಬರಲುವುದು ಹುಲ್ಲು ಜನ್ಮವಲ್ಲ. ಸಾಯಬೇಡ, ಬದುಕು. ಹಾಗಾದ್ರೆ ನಾನು ಬದುಕ್ಬೇಕಾ ಅಥವಾ ಸಾಯ್ಬೇಕಾ? ನಾನು ಹೌದು, ನಾನು ಬದುಕಬೇಕು. ಆ ಸುಂದರ್ ಮೇಲಿನ ಸೇಡು ತೀರಿಸಿಕೊಳ್ಳುವುದಕ್ಕಾದ್ರೂ ನಾನು ಬದುಕಲೇಬೇಕು. ಅವನ ಮೇಲೆ ನಾನು ಸೇಡು ತೀರಿಸಲೇಕೊಳ್ಬೇಕು.